ತಮಿಳುನಾಡಿಗೆ ಕಾವೇರಿ ನೀರು ಹರಿಸಬೇಡಿ ಎಂದಿದ್ದ ಸಿಡಬ್ಲ್ಯೂಆರ್ಸಿ ಆದೇಶ ಕರ್ನಾಟಕಕ್ಕೆ ರಿಲೀಫ್ ನೀಡಿತ್ತು. ಇದರ ಜೊತೆಯಲ್ಲಿ ಸಿಡಬ್ಲ್ಯೂಎಂಎ ಮೊದಲು ಸಭೆಯಲ್ಲೂ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಹೇಳಿತ್ತು. ಆದ್ರೆ ತನ್ನ ಪಾಲಿನ ನೀರಿಗಾಗಿ ಈಗ ವಿಜಯ್ ಸರ್ಕಾರ ಪಟ್ಟು ಹಿಡಿದಿದ್ದು. ನಾಳೆ ಮತ್ತೆ ಸಿಡಬ್ಲ್ಯೂಆರ್ಸಿ ಎರಡನೇ ಮೀಟಿಂಗ್ ನಡೆಯುತ್ತೆ. ಇದು ಸಹಜವಾಗಿ ಕರ್ನಾಟಕದ ಪಾಲಿಗೆ ಮಹತ್ವವನ್ನ ಪಡೆದಿದೆ. ನಾಳೆಯ ಸಿಡಬ್ಲ್ಯೂಆರ್ಸಿ ಮೀಟಿಂಗ್ ನಲ್ಲಿ ಏನಾಗುತ್ತೆ, ಎರಡನೇ ಸಭೆಯಲ್ಲಿ ಕರ್ನಾಟಕದ ವಾದ ಏನಾಗಿರುತ್ತೆ, ಈ ಎಲ್ಲಾ ವಿಚಾರಗಳ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡ್ಬನ್ನಿ. ದೆಹಲಿಯಲ್ಲಿ ಹಿರಿಯ ವಕೀಲರ ಜೊತೆ ಸಿಎಂ ಡಿಕೆಶಿ ಸಭೆ. ಸುಪ್ರೀಂ ಸೇರಿ ವಿವಿಧ ನ್ಯಾಯಾಧಿಕರಣಗಳ ಕೇಸ್ ಬಗ್ಗೆ ಚರ್ಚೆ. ನಾಳೆ ಸಿಡಬ್ಲ್ಯೂಆರ್ಸಿ ಮೀಟಿಂಗ್ ಹಿನ್ನೆಲೆ ಇವತ್ತು ಸಿಎಂ ಡಿಕೆಶಿ ದೆಹಲಿಯಲ್ಲಿ ಸಭೆ ನಡೆಸಿದ್ದಾರೆ. ಮೇಕೆದಾಟು, ಮಹದಾಯಿ ಸೇರಿ ಕುಡಿಯುವ ನೀರಿನ ಯೋಜನೆ, ವಿವಾದಗಳ ಬಗ್ಗೆ ಸಿಎಂ ಚರ್ಚೆ ನಡೆಸಿದ್ದಾರೆ. ಕಾವೇರಿ ವಿಚಾರದಲ್ಲಿ ನಾಳೆ ಮಹತ್ವದ ಸಭೆ. ಸಿಡಬ್ಲ್ಯೂಆರ್ಸಿ ಸಭೆಯತ್ತ ರಾಜ್ಯ ರೈತರ ಚಿತ್ತ. ರಾಜ್ಯದಲ್ಲಿ ಭೀಕರ ಬರ ಆವರಿಸಿದೆ. ಮಳೆ ಇಲ್ಲದೆ ಜಲಾಶಯಗಳು ಬರಿದಾಗಿದ್ದು 178 ತಾಲೂಕಿನಲ್ಲಿ 60% ಮಳೆ ಕೊರತೆ ಉಂಟಾಗಿದೆ. ಜಲಾಶಯಗಳಲ್ಲಿ 40% ನೀರಿದೆ. ಕೃಷಿಗೆ ನೀರಿಲ್ಲದೆ ಕಾವೇರಿ ಕೊಳ್ಳದ ಅನ್ನದಾತರು ಪರದಾಡ್ತಾ ಇರೋ ಹೊತ್ತಲ್ಲೇ ತಮಿಳುನಾಡು ತನ್ನ ಪಾಲಿನ ನೀರಿಗಾಗಿ ಪಟ್ಟು ಹಿಡಿದಿದೆ. ಜೂನ್ ಜುಲೈ ತಿಂಗಳ ಬ್ಯಾಕ್ಲಾಗ್ ನೀರು ಹರಿಸುವುದಕ್ಕೆ ತಮಿಳುನಾಡು ಪಟ್ಟು ಹಿಡಿದಿದೆ. ಈ ಸಂಬಂಧ ಜುಲೈ 15ರಂದು ನಡೆದಿದ್ದ ಸಿಡಬ್ಲ್ಯೂಆರ್ಸಿ ಸಭೆಯಲ್ಲಿ ತಮಿಳುನಾಡಿಗೆ ಜುಲೈ ತಿಂಗಳಲ್ಲಿ ಬಿಡಬೇಕಾಗಿದ್ದ 31.4 ಟಿಎಂಸಿ ನೀರು ಹರಿಸೋದು ಬೇಡ, ಸದ್ಯ ಕೆಆರ್ಎಸ್ ನೀರಿನಲ್ಲಿ ಇರೋ ವಾಟರ್ ಕುಡಿಯೋದಕ್ಕೆ ಮಾತ್ರ ಅಂತ ಹೇಳಿತ್ತು. ಬಳಿಕ ಇದೇ ತಿಂಗಳ 22ನೇ ತಾರೀಕು ಸಿಡಬ್ಲ್ಯೂಎಂಎ ಮೊದಲ ಸಭೆಯಲ್ಲೂ ಇದೇ ತೀರ್ಮಾನವನ್ನ ಕೈಗೊಳ್ಳಲಾಗಿತ್ತು. ಈಗ ತಮಿಳುನಾಡು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮುಂದೆ ನೀರಿಗಾಗಿ ಜಿದ್ದು ಹಿಡಿದು ಕೂತಿದೆ. ಅದರಿಂದ ನಾಳೆಯ ಸಿಡಬ್ಲ್ಯೂಆರ್ಸಿಯ ಮೀಟಿಂಗ್ ಅತ್ಯಂತ ಹೆಚ್ಚು ಮಹತ್ವವನ್ನ ಪಡೆದುಕೊಂಡಿದೆ. ಬಿಜೆಪಿ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಅಂತ ಇವ್ರು ಹೇಳ್ತಾರೆ. ಇಲ್ಲ, ಮೇಕೆದಾಟು ಕಟ್ಟೋದಕ್ಕೆ ನಮಗೆ ಸೆಂಟ್ರಲ್ ಗವರ್ಮೆಂಟ್ ಅವ್ರು ಪರ್ಮಿಷನ್ ಕೊಡ್ತಾ ಇಲ್ಲ ಅಂತ ಕಾಂಗ್ರೆಸ್ ಹೇಳುತ್ತೆ. ಇದೆಲ್ಲ ಓಕೆ, ಫೈನ್, ಇದು ರಾಜಕೀಯದಲ್ಲಿ ನಡೆಯುವಂತ ಸಹಜವಾದ ವಿಚಾರ. ಆದ್ರೆ ಕರ್ನಾಟಕ ರಾಜ್ಯದಲ್ಲೂ ಬಿಜೆಪಿ ಇದ್ದು, ಕೇಂದ್ರದಲ್ಲೂ ಬಿಜೆಪಿ ಇದ್ದು, ಮಹಾರಾಷ್ಟ್ರದಲ್ಲೂ ಬಿಜೆಪಿ ಇದ್ದಾಗ ಮಹದಾಯಿನಲ್ಲಿ ಇವ್ರು ಏನ್ ಮಾಡಿದ್ರು, ಹೆಂಗ್ ನಡೆಸ್ಕೊಂಡ್ರು, ಕರ್ನಾಟಕದ ರಾಜ್ಯರಿಗೆ ಹೆಂಗೆ ರೈತರಿಗೆ ಎಷ್ಟು ಮೋಸ ಆಯ್ತು ಅನ್ನೋದು ನಾವು ಕಂಡಿದ್ದೀವಿ. ಇದನ್ನ ಯಾವುದೋ ರಾಜಕೀಯ ಪಕ್ಷದ ಪರವಾಗಿ ವಿರೋಧವಾಗಿ ಮಾತಾಡೋದಕ್ಕೋಸ್ಕರ ನಾನು ಈ ಒಂದು ಉದಾಹರಣೆ ಉಲ್ಲೇಖ ಮಾಡ್ತಾ ಇಲ್ಲ. ಮೂರೂ ಕಡೆ ಒಂದೇ ರಾಜಕೀಯ ಪಕ್ಷ ಇದ್ದಾಗ ಏನಾಗಿದೆ ಅಂತ ನೋಡಿದೀವಿ. ಅಂಥದ್ರಲ್ಲಿ ಎರಡು ಬೇರೆ ಬೇರೆ ರಾಜ್ಯಗಳು, ಬೇರೆ ಬೇರೆ ಪಕ್ಷಗಳು ಒಂದು ಕಡೆ ಬಂದು ಕೂತು ಮಾತಾಡ್ತಾ ಇದ್ದಾಗ ಆಗಿರುತ್ತೆ, ಅಥವಾ ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಎಸ್, ರೈತ ಯಾವತ್ತೂ ಆಶಾಭಾವನೆಯಲ್ಲಿ ಬದುಕುವಂತ ಒಂದು ಮನೋಭಾವ ಇಟ್ಕೊಂಡಿರೋರು ನಾವು ಈಗಲೂ ಅದೇ ಮನೋಭಾವದಲ್ಲಿದ್ದೀವಿ. ಸಿಡಬ್ಲ್ಯೂಆರ್ಸಿ ಮುಂದೆ ಕರ್ನಾಟಕ ಅಗತ್ಯ ದಾಖಲೆಗಳ ಮೂಲಕ ಸಮರ್ಥವಾಗಿ ವಾದ ಮಾಡೋದಕ್ಕೆ ಸಿದ್ದತೆ ಮಾಡಿಕೊಂಡಿದೆ. ಕರ್ನಾಟಕ ಸಮರ್ಥವಾಗಿ ವಾದ ಮಾಡಿದರೆ ಕಾವೇರಿ ಕೊಳ್ಳದಲ್ಲಿ ಕನಿಷ್ಠ ಕುಡಿಯೋದಕ್ಕಾದರೂ ನೀರು ಉಳಿಯುತ್ತೆ. ಇಲ್ಲ ಅಂದ್ರೆ ಪರಿಸ್ಥಿತಿ ಬಾಣಲೆಯಿಂದ ಬೆಂಕಿಗೆ ಬಿದ್ದಂತಾಗುತ್ತೆ.